Hello students, again welcome back to SBK English Academy. In today's video, I will discuss with you the last tense form, the last tense of English language, that is future perfect continuous tense. ಇಲ್ಲಿ ಟೆನ್ಸ್ಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾನು ಇವತ್ತು ಡಿಸ್ಕಸ್ ಮಾಡಿದ್ದೇನೆ. ಸೊ ಇಲ್ಲಿವರೆಗೆ ಹಿಂದಿನ ಎಲ್ಲ ಟೆನ್ಸ್ಗಳನ್ನು ನಮ್ಮ SBK ಇಂಗ್ಲೀಷ್ ಅಕಾಡೆಮಿ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಾವು ಡಿಸ್ಕಸ್ ಮಾಡಿ ಹಾಕಿದ್ದೇವೆ. ತಾವು ಅಲ್ಲಿ ನೋಡಿಕೊಂಡು ಕಲಿಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು, ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ, ವರ್ಬ್ ಫಾರ್ಮ್ಸನ್ನು ಯಾವುದಿರುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟಿಗೆ ನೋಡ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಮೀನಿಂಗನ್ನು ನೋಡೋಣ. ನೋಡಿ, ವ್ಯಾನ್ ಅ ಟೆನ್ಸ್ ಈಸ್ ಯೂಸ್ಡ್ ಟು show that some action will have been in progress and show that some action will have been in progress and ಮುಂದೆ ಒಂದು ಕ್ರಿಯೆ ಫ್ಯೂಚರಲ್ಲಿಯೇ ಪ್ರಾರಂಭವಾಗಿ ಮುಂದೆ ಭವಿಷ್ಯದಲ್ಲಿಯೇ ಪ್ರಾರಂಭವಾಗಿ ನಿರಂತರವಾಗಿ ನಡೀತಿತ್ತು ಅಂತಂದರೆ ಅಂಥ ಕ್ರಿಯೆಗಳನ್ನು ಅಂಥ ಆ್ಯಕ್ಷನ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು ಮತ್ತು ಎಕ್ಸ್ಪ್ರೆಸ್ ಮಾಡಬೇಕು, ವ್ಯಕ್ತಪಡಿಸಬೇಕಾಗ್ತದೆ. ಅಂದರೆ ಕ್ರಿಯೆಯು ಭವಿಷ್ಯತ್ತಿನಲ್ಲಿಯೇ ಪ್ರಾರಂಭವಾಗಿ ಭವಿಷ್ಯತ್ತಿನಲ್ಲಿ ಪ್ರಾರಂಭವಾದ ಕ್ರಿಯೆ ನಿರಂತರವಾಗಿ ನಡೀಬೇಕು. ಅದು ಪ್ರಾರಂಭವಾದ ಮೇಲೆ ಸ್ಟಾಪ್ ಆಗಬಾರದು ಕ್ರಿಯೆ. ವೆನ್ ದಟ್ ಆ್ಯಕ್ಷನ್ ವಿಲ್ ಟೇಕ್ ಪ್ಲೇಸ್ ಇನ್ ಫ್ಯೂಚರ್ ದ್ಯಾಟ್ ವಿಲ್ ಗೋ ಆನ್ ಕಂಟಿನ್ಯೂಸ್ಲಿ. ಸೊ ದ್ಯಾಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. Look at that assertive sentence pattern of future perfect continuous tense. Assertive sentence future ಎಲ್ಲಿ ಹೇಗಿರುತ್ತೆ ಅಂತ ನೋಡಿ. ಸೊ ಸಬ್ಜೆಕ್ಟ್ ಇರುತ್ತೆ, ವಿಲ್ ಶಲ್ ಪ್ಲಸ್ ಹ್ಯಾವ್ ಜೊತೆಗೆ ಬೀನ್ ಒಂದು ಇರುತ್ತೆ. ಇಲ್ಲಿ ಎಕ್ಸ್ಟ್ರಾ ನಾವು ವಿಲ್ ಗೊತ್ತಾಗಿದೆ, ನಮಗೆ ವಿಲ್ ಗೊತ್ತಾಗಿದೆ, ಹಾಗೆ ಶಲ್ ಗೊತ್ತಾಗಿದೆ, ಹ್ಯಾವ್ ಗೊತ್ತಾಗಿದೆ. ಸೊ ಇನ್ನೊಂದು ಇದರ ಜೊತೆಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೊ ಬೀನ್ ಅನ್ನುವಂಥದ್ದು ಎಕ್ಸ್ಟ್ರಾ ನಾವು ಬಳಸೋಣ. ಸೊ ಅದರ ಜೊತೆಗೆ V1 ING ಆಬ್ಜೆಕ್ಟ್ ಇರುತ್ತೆ. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಸೊ ನಾವಿಲ್ಲಿ ING ಫಾರ್ಮನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ ಎಕ್ಸಾಂಪಲ್ ನೋಡಿ, ಐ ಶಲ್ ಹ್ಯಾವ್ ಬೀನ್. ನೋಡಿ 3 ಹೆಲ್ಪಿಂಗ್ ವರ್ಬ್ಗಳು ಬಳಸ್ತಾ ಇದ್ದೀವಿ ನಾವು. ಸೊ 3 ಹೆಲ್ಪಿಂಗ್ ವರ್ಬ್ ವಿ ಹ್ಯಾವ್ ಬೀನ್ ಯೂಸಿಂಗ್ ಹಿಯರ್. ಐ ಶಲ್ ಹ್ಯಾವ್ ಬೀನ್ ರೀಡಿಂಗ್. ನೋಡಿ ವರ್ಬ್ 1 ಪ್ಲಸ್ ING ಗೆ ದಿಸ್ ಈಸ್ ಅಬ್ಜೆಕ್ಟ್ ಅಂತ ನೋಡಿ. ಹಾಗೆ ಹಿ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಸ್ಟೋರಿ. ಅವನು ಒಂದು ಕಥೆಯನ್ನು ಬರೆಯುತ್ತಾ ಇರುತ್ತಾನೆ. ಬರೀತಾ ಇರುತ್ತಾನೆ ಅಂತ ನೋಡಿ. ದ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಮಕ್ಕಳು ಮೈದಾನದಲ್ಲಿ ಆಟವನ್ನು ಆಡುತ್ತಲೇ ಇರುತ್ತಾರೆ ಅಂತ. ನೆಕ್ಸ್ಟ್ ನೋಡಿ, ದೇ ವಿಲ್ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಹೌಸ್. ಅವರು ಮನೆಯನ್ನು ನಿರ್ಮಾಣ ಮಾಡುತ್ತಲೇ ಇರುತ್ತಾರೆ, ಕಟ್ಟುತ್ತಲೇ ಇರುತ್ತಾರೆ ಅಂತ ನೋಡಿ. ಮೈ ಚಿಲ್ಡ್ರನ್ ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್. ನನ್ನ ಮಕ್ಕಳು ಇಂಗ್ಲೀಷ್ ಗ್ರಾಮರನ್ನು ಕಲಿಯುತ್ತಲೇ ಇರ್ತಾರೆ ಅಂತ. ಸೊ ಈ ರೀತಿ ಸೆಂಟೆನ್ಸ್ಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ನೆಗೆಟಿವ್ ನೋಡಿ, ಇಲ್ಲಿ ಸ್ವಲ್ಪ ನೆಗೆಟಿವನ್ನು ಮಾಡಬೇಕಾದಾಗ ನಾವು ಗಮನವನ್ನು ಹರಿಸಬೇಕು. ಯಾಕಂದರೆ ನಾಟನ್ನು ಎಲ್ಲಿ ಹಾಕಬೇಕು, ಎಲ್ಲಿ ಇನ್ಸರ್ಟ್ ಮಾಡಬೇಕು ಅಂತ ನೋಡಿ. ಸೊ ಇಲ್ಲಿ ಸಬ್ಜೆಕ್ಟ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾವೆ. ಸೊ ಎಷ್ಟು ಹೆಲ್ಪಿಂಗ್ ವರ್ಬು. ಸೊ ಇಲ್ಲಿ ಇನ್ನೊಂದು ಇದೆಯಲ್ವಾ, ಸೊ ಬೀನ್ ಅಂತ ಇದೆಯಲ್ಲ. ಸೊ ನೋಡಿ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ನಾಟನ್ನು ಹಾಕಬೇಕಿಲ್ಲಿ. ಇಲ್ಲಿ ಮಿಸ್ ಆಗಿದೆ ಅದು ನೋಡಿ. ಸಬ್ಜೆಕ್ಟ್ ಸೊ ವಿಲ್ ಶೆಲ್ ಅನ್ನುವಂಥ 2 ಹೆಲ್ಪಿಂಗ್ ವರ್ಬು ನಾಟ್ ಆದಮೇಲೆ ಮತ್ತು ಇವೆರಡನ್ನು ಇಲ್ಲಿ ಸೇರಿಸಬೇಕು. ಸೊ ಇವೆರಡರ ಮಧ್ಯೆ ನಾವಿಲ್ಲಿ ನಾಟನ್ನು ಸೇರಿಸಬೇಕು. ಸೊ ನೋಡಿ, ಐ ಶೆಲ್ ನಾಟ್ ಹ್ಯಾವ್ ಬೀನ್. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್. ಸೊ ದಟ್ ಈಸ್ ಆಲ್ಸೋ ಹೆಲ್ಪಿಂಗ್ ವರ್ಬ್. ಸೊ ಇವೆರಡರ ಮಧ್ಯದಲ್ಲಿ ನಾವು ಇಲ್ಲಿ ಸೊ ನಾಟನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ನೋಡಿ, ರೀಡಿಂಗ್ ಸೊ V1 ಪ್ಲಸ್ ING ದೆನ್ ಸೊ ದಿಸ್ ಈಸ್ ಅಬ್ಜೆಕ್ಟ್ ಅಂತ ನೋಡಿ. ಹಿ ವಿಲ್ ನಾಟ್ ಹ್ಯಾವ್ ಬೀನ್ ರೈಟಿಂಗ್ ಎ ಸ್ಟೋರಿ. ಅವನು ಕಥೆಯನ್ನು ಬರೆಯುತ್ತಿರುವುದಿಲ್ಲ ಅಂತ. ದೇ ವಿಲ್ ನಾಟ್ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಹೌಸ್. ಅವರು ಮನೆಯನ್ನು ಕಟ್ಟುತ್ತಿರುವುದಿಲ್ಲ ಅಂತ ಹೇಳ್ಬೋದು.
ಸೊ ಇವುಗಳನ್ನು ನಾವು ಸೊ ಎಸ್ ಆರ್ ನೋ ಕ್ವಶನ್ ಇಂಟ್ರಾಗೇಟಿವ್ದಲ್ಲಿ ಮಾಡೋದು ಹೇಗೆ ನೋಡಿ. ಇಂಟ್ರಾಗೇಟಿವ್ದಲ್ಲಿ ಸೊ ವಿಶೇಷವಾಗಿ ಎಸ್ ಆರ್ ನೋ ಕ್ವಶನ್ ನಾನು ಹೇಳಿದ್ದೇನೆ. ಎಸ್ ಆರ್ ನೋ ಕ್ವಶನ್ದಲ್ಲಿ ಯಾವಾಗಲೂ ಆ ಸೆಂಟೆನ್ಸಲ್ಲಿರುವಂಥ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ತೆಗೆದುಕೊಳ್ಬೇಕು. ನೋಡಲಿ, ಶಲ್ ಐ ಇದು ಸಬ್ಜೆಕ್ಟು, ದಿಸ್ ಈಸ್ ಹೆಲ್ಪಿಂಗ್ ವರ್ಬ್, ದೀಸ್ ಆರ್ ಆಲ್ಸೋ ಹೆಲ್ಪಿಂಗ್ ವರ್ಬ್. ನಾವು ಸಬ್ಜೆಕ್ಟನ್ನು ಫಸ್ಟ್ ಹೆಲ್ಪಿಂಗ್ ವರ್ಬ್ ನಂತರ ಸಬ್ಜೆಕ್ಟನ್ನು ಇಲ್ಲಿ ಬಳಸಬೇಕು. ರೀಡಿಂಗ್ V1 plus ing. So again this is object. So next ನೋಡಿ, will he have been writing a story? ನೋಡಿ, will they have been building the houses ಅಂತ. ಇಷ್ಟು ಎಕ್ಸಾಂಪಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಗ್ಗೆ. ಸೊ ಲಾಸ್ಟಿಗೆ ಕೊನೆಯಲ್ಲಿ ನಾವು WH ವರ್ಡ್ಗಳನ್ನು ಸೊ ಇಲ್ಲಿ ನೋಡೋಣ ಹೇಗಿದ್ದಾವೆ ಅಂತ ಹೇಳಿದರೆ ಸೆಂಟೆನ್ಸಲ್ಲಿ ನೋಡಿ. WH ಕ್ವಶನ್ಸ್ ನಮ್ಮ ಲೆಸನ್ ಎಂಡಿಗೆ ಇರ್ತಕ್ಕಂಥ ಕ್ವಶನ್ಸ್ಗಳು WH ಕ್ವಶನ್ಸ್ ಆಗಿರೋದ್ರಿಂದ ನಾವು WH ಕ್ವಶನ್ಸ್ಗಳ ಪ್ಯಾಟ್ರನನ್ನು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು. ನೋಡಲಿ, ವೈ ಇಲ್ಲಿ WH ಕ್ವಶನ್ ಇದೆ, ಆಮೇಲೆ ಶಲ್ ಹೆಲ್ಪಿಂಗ್ ವರ್ಬ್ ಇದೆ, ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಇದೆ, ನೆಕ್ಸ್ಟ್ ಮತ್ತೊಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಬರುತ್ತೆ, ಹ್ಯಾವ್ ಬೀನ್ ಅನ್ನುವಂಥ ಹೆಲ್ಪಿಂಗ್ ವರ್ಬು. ಸೊ ನೋಡಿ, ರೀಡಿಂಗ್ ನೋಡಲಿ ವರ್ಬ್ 1 ಪ್ಲಸ್ ing, ಅದರ ಜೊತೆಗೆ ಸೊ ಇಲ್ಲಿ ಅಬ್ಜೆಕ್ಟ್ ಇರುತ್ತೆ. ಸೊ ದಿಸ್ ಈಸ್ ಅಬ್ಜೆಕ್ಟ್. ಸೊ ಇದು ಆದ ನಂತರ ನೆಕ್ಸ್ಟ್ ನೋಡಿ, ವೇರ್ ವಿಲ್ ಹಿ ಹ್ಯಾವ್ ಬೀನ್ ರೈಟಿಂಗ್ ಎ ಸ್ಟೋರಿ, ಅವನು ಕಥೆಯನ್ನು ಎಲ್ಲಿ ಬರೆಯುತ್ತಿರುತ್ತಾನೆ ಅಂತ ಬರೀತಾ ಇರ್ತಾನೆ. ನೋಡಿ, ವೆನ್ ವಿಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್, ವಿದ್ಯಾರ್ಥಿಗಳು ಮೈದಾನದಲ್ಲಿ ಯಾವಾಗ ಆಡುತ್ತಾ ಇರುತ್ತಾರೆ ಅಂತ. ನೋಡಿ, ವೇರ್ ವಿಲ್ ದೇ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಹೌಸ್, ಅವರ ಮನೆಯನ್ನು ಎಲ್ಲಿ ಕಟ್ಟುತ್ತಾ ಇರುತ್ತಾರೆ ಅಂತ ನೋಡಿ. ಹಾಗೆ ನೋಡಿ, ವೆನ್ ವಿಲ್ ಮೈ ಚಿಲ್ಡ್ರನ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್, ನಮ್ಮ ಮಕ್ಕಳು ಯಾವಾಗ ಇಂಗ್ಲೀಷ್ ಗ್ರಾಮರ್ನ ಕಲಿಯುತ್ತಾ ಇರುತ್ತಾರೆ ಅಂತ ನೋಡಿ. ಸೊ ಇಷ್ಟು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಸೊ ಈ ವಿಡಿಯೋವನ್ನು ಪ್ರಾರಂಭದಲ್ಲೂ ಎಂಡ್ವರೆಗೆ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನಮ್ಮ ಸ್ಪೀಕ್ ಇಂಗ್ಲೀಷ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ 12 ಟೆನ್ಸ್ಗಳನ್ನು ನಾವು ಕನ್ನಡದಲ್ಲಿ ಸ್ಮಾರ್ಟ್ ಬೋರ್ಡ್ ಮೇಲೆ ಡಿಸ್ಕಸ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ. ನಮ್ಮ ಒಂದು ಚಾನಲ್ ಬಗ್ಗೆ ದಯವಿಟ್ಟು ಪಾಸಿಟಿವ್ ಮೆಸೇಜನ್ನು ನೀವು ಸ್ಪ್ರೆಡ್ ಮಾಡಿ. ಸೊ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸೊ ಈ 10 ಸೀರೀಸ್ ಆದಮೇಲೆ ನಾನು ಸ್ಪೋಕನ್ ಇಂಗ್ಲೀಷ್ ವಿಡಿಯೋಗಳನ್ನು ಕೂಡ ನಾನಿಲ್ಲಿ ಮಾಡ್ತೇನೆ. ಸೊ ಅಲ್ಲಿವರೆಗೆ ಕಾಯ್ತಾ ಇರಿ.